ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಿಜವಾಗಿಯೂ ಈ ದೇಶದ ಶಕ್ತಿ ಯಾರಾದರಿದ್ದರೆ ಅದು ರೈತರು, ದಲಿತ ಸಮುದಾಯದವರು, ಅದೇ ಕಾಲಕ್ಕೆ ಆದಿವಾಸಿಗಳು, ಮೈನಾರಿಟಿಗಳು, ಮೂಲ ಮತ್ತು ಅದ್ರ ಜೊತೆಗೆ ರೈತರು, ಜೊತೆಗೆ ರೈತ ಕೂಲಿ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಇವರೆಲ್ಲರೂ ಒಗ್ಗಟ್ಟಾದರೆ ಈ ದೇಶದ ಚರಿತ್ರೆ ಬದಲಾಗಬಹುದು ಅನ್ನುವಂಥದ್ದು ಸಾಮಾನ್ಯವಾಗಿ ಎನಿಸ್ಕೊಳ್ಳುವಂಥ ತಿಳ್ಕೊಂಡಂಥ ವಿಷಯ. ಆ ದಿಶೆಯಲ್ಲೇ ಇಲ್ಲೇ ಒಬ್ಬ ದಲಿತ ನಾಯಕರು, ನಿಜವಾದ ನಾಯಕರು, ಕೋಟಿಗಾನಹಳ್ಳಿ ರಾಮಯ್ಯ ಅಂತೇಳಿ ದಲಿತ ಚಳವಳಿ ಮಾಡಿದವರು, ಅವರು ಒಂದು ಮಾತು ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ, ದಲಿತ ಚಳವಳಿಗಳಲ್ಲಿ ಕಾರ್ಯಕರ್ತರಿಗಿಂತ ನಾಯಕರೇ ಹೆಚ್ಚಾಗಿದ್ದಾರೆ. ಕರೆ ಐತ್ರಿ, ಕಾರ್ಯಕರ್ತರಾಗಬೇಕಾಗಿತ್ತು, ಒಂದಾಗಬೇಕಾಗಿತ್ತು, ಅದಿಲ್ಲ, ಎಲ್ಲರೂ ನಾಯಕರಪ್ಪ. ಇದು ರೈತ ಸಂಘದಲ್ಲೂ ಅದ, ಎಲ್ಲರೂ ನಾಯಕರು. ಅಲ್ಲಲ್ಲಿ ಗುಂಪುಗಳು ಮಾಡ್ಕೊಳ್ಳೋದು, ನಾವು ನಾಯಕಪ್ಪ ಅನ್ನುವಂಥದ್ದು, ಇನ್ನೊಬ್ಬರ ಮಾತನ್ನು ಕೇಳದೆ ಹೋಗುವಂಥದ್ದು, ಇವು ನಾವು ಕಾಮನ್ನಾಗಿ ಎಲ್ಲ ಕಡೆ ನೋಡ್ತಾ ಇದ್ವಿ. ಇವತ್ತು ಕನ್ನಡಪರ ಹೋರಾಟಗಾರ ಸಂಸ್ಥೆಗಳಿರ್ಬೋದು, ಮತ್ತೊಂದು ಇರ್ಬೋದು, ಅಲ್ಲಿ ಒಗ್ಗಟ್ಟೇ ಇಲ್ಲ. ನೂರಾರು ಸಂಘಟನೆಗಳು, ಅದಕ್ಕೆಲ್ಲ ಹೆಡ್ರಲ್ಲಿ ನಾಯಕರನ್ನ, ಕಾರ್ಯಕರ್ತರೆಲ್ಲ ಒಂದು 4 ಮಂದಿ ತೊಗೊಳ್ಳೋದು, ಜಯ ಧಿಕ್ಕಾರ ಹೇಳ್ಕೊತ ಹೋಗುವಂಥ ಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ದಲಿತ ಮೂಮೆಂಟ್ದಲ್ಲೂ ಅದಾಗಿದೆ. ಇಡೀ ಒಂದು ಒಗ್ಗಟ್ಟಿಲ್ಲ ದಲಿತ ಮೂಮೆಂಟ್ದಲ್ಲ. ಅದನ್ನು ಹೇಳ್ತಾ ಇದ್ದಾರೆ ನಮ್ಮ ಕೋಟಿಗಾನಹಳ್ಳಿ ರಾಮಯ್ಯನವರು. ನಿಜವಾಗಿಯೂ ಭಾಳಷ್ಟು ಕನಸು ಕಂಡವರು. ಇವರೆಲ್ಲರೂ ದಲಿತರು ಮತ್ತು ರೈತರು, ಅದರಲ್ಲಿ ದುಡಿಗೆ ವರ್ಗದವರು ಒಂದಾದ್ರೆ ಈ ದೇಶ ನಾವು ಕಟ್ಟಬಹುದು ಅಂತೇಳಿ, ಅದ್ರ ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಗೆ ಆಗಿ ಹೋಗ್ಬಿಟ್ಟದೆ. ಇವತ್ತು ಎಲ್ಲರೂ ನಮ್ಮ ಓಟ್ಗಳನ್ನ ನಾವು ಮತ ಹಾಕೋ ಮಾರ್ಕೊಂಡ್ಬಿಟ್ಟಿವಿ. 500ಕ್ಕೋ 1000ಕ್ಕೋ ಆವತ್ತಿನ ಊಟ ಹೋದ್ರೆ ಸಾಕಪ್ಪ, ನಮಗೆ ಆವತ್ತು ಒಂದು ಸಾರಾಯಿ ಸಿಕ್ಕರೆ ಸಾಕಪ್ಪ, ಅವತ್ತು ದಿವಸ ಮತ್ತೊಂದು ಸಿಕ್ಕರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದಿರ್ತೀವಿ. ಆ ಮಟ್ಟಕ್ಕೆ ಬಂದು ನಿಂತಿದ್ರಿಂದಾಗಿ ನಮಗೆ ಯಾವ ಸವಲತ್ತುಗಳು ಸಿಗ್ತಾಯಿಲ್ಲ, ಯಾವ ಡೆವಲಪ್ಮೆಂಟ್ಗಳು ಆಗ್ತಾಯಿಲ್ಲ, ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗ್ತಾಯಿಲ್ಲ, ಅದೇ ಕಾರಣ ನಮ್ಗೆ ಆರೋಗ್ಯ ಸಿಗ್ತಾ ಇರೋದು ಕಾರಣ ನಾವು ನಮ್ಮ ಮತಗಳನ್ನು ಮಾರ್ಕೊಂಡಿದ್ದ ಕಾರಣ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕಾಗಿದೆ, ಹೇಳಬೇಕಾಗಿದೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ದಲಿತ ಚಳವಳಿಗಳಲ್ಲಿ ಕಾರ್ಯಕರ್ತರಿಗಿಂತ ನಾಯಕರೇ ಹೆಚ್ಚು, ಎಲ್ಲರೂ ರಾಜಕೀಯ ಪಕ್ಷಗಳ ಗುಲಾಮರಾಗಿದ್ದಾರೆ. ಇದು ಸತ್ಯನೇ ಇರುತ್ತೆ. ರಾಜಕೀಯ ಪಕ್ಷಗಳು ಇವತ್ತು ಯಾವುದೇ ಪಕ್ಷಗಳು ಅದ್ರ ಗುಲಾಮರಾಗಿಬಿಟ್ಟಿದ್ದಾರೆ. ದಲಿತರು ಅಷ್ಟೇ ಅಲ್ಲ, ರೈತರು ಸಹಿತ, ರೈತರು, ದಲಿತರು, ಅದೇ ಕಾಲಕ್ಕೆ ಆದಿವಾಸಿಗಳು, ಮೈನಾರಿಟಿಗಳು, ಆ ಪಕ್ಷ ಏನು ಹೇಳ್ತದೆ ಕೇಳ್ಕೊಂಡು ಹೋಗುವಂಥ ಗುಲಾಮಗಿರಿ, ಸ್ವಂತ ವಿಚಾರ ಇಲ್ಲೇ ಇಲ್ಲ. ನಾವು ಶಕ್ತಿ ಆಗಬೇಕು, ನಾವು ಒಗ್ಗಟ್ಟು ಆಗಬೇಕು ಅನ್ನೋದು ಇಲ್ಲೇ ಇಲ್ಲ ಎಲ್ಲರೂ ಹೇಳುವಂಥ ಮಾತನ್ನು ನಮ್ಮ ಕೋಟಿಗಾನಹಳ್ಳಿ ರಾಮಯ್ಯನವರು ಹೇಳ್ತಾ ಇದ್ದಾರೆ. ಭಾಳ ಅದ್ಭುತವಾದ ಮಾತಿದು. ಹೀಗಾಗಿ ದಲಿತ ಶಕ್ತಿ ಇಲ್ಲವಾಗಿದೆ. ಹೀಗಾಗಿ ದಲಿತ ಶಕ್ತಿನೂ ಇಲ್ಲ, ರೈತ ಶಕ್ತಿನೂ ಇಲ್ಲ, ಮತ್ತೊಂದು ಶಕ್ತಿನೂ ಇಲ್ಲ. ಏನೋ ಒಂದಿಷ್ಟು ಇತ್ತೀಚೆಗೆ ಅಲ್ಲಷ್ಟು ಇಲ್ಲಷ್ಟು ಇನ್ನು ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು, ಬಾಬಾ ಗೌಡರು ಅಂತವ್ರು ಹೋದ್ಮೇಲೆ ಇತ್ತೀಚೆಗೆ ನಾವು ಶಶಿಕಾಂತ್ ಗುರೂಜಿ, ಅದೇ ಕಾಲಕ್ಕೆ ಚೂನಯ್ಯ, ಅದೇ ಕಾಲಕ್ಕೆ ಕೆಳಗೆ ದಕ್ಷಿಣ ಕರ್ನಾಟಕದ ಒಂದಿಷ್ಟು ಜನ ಇದ್ದಾರೆ. ಅವರ ಕೊಡ್ಕೊಂಡು ಏನೋ ಒಂದಿಷ್ಟು ನಾಯಕರಪ್ಪ ಅಂತ ಅನ್ನಿಸ್ತಾರೆ. ಬಟ್ ಅಲ್ಲೂ ಒಗ್ಗಟ್ಟು ಇಲ್ಲ ಅನ್ನೋದನ್ನು ಈ ರಾಮಯ್ಯನವರ ಮಾತಿನ ನೆಲೆಗಟ್ಟಿನಲ್ಲಿ ನಾವು ಈ ನಿರ್ಧಾರಕ್ಕೆ ಬರಬೇಕಾಗಿದೆ. ಮತ್ತು ನಮಗೆ ಅನುಭವಕ್ಕೂ ಬರಲಿಕ್ಕತ್ತದ್ರಿ, ನಮ್ಮಲ್ಲಿ ಹೊಂದಾಣಿಕೆನೇ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ರಾಜಕೀಯ ಪಕ್ಷಗಳನ್ನು ಒಡೆದೇ ಬಿಡ್ತಾರೆ. ಅದಕ್ಕೆ ಇದು ಒಡೆಯಲಾರ್ದಂಗೆ ಗಟ್ಟಿ ಆಗೋದು ಯಾವಾಗ ಅನ್ನೋದು ಈಗ ಇರುತ್ತಿರುವಂಥ ಮೂಲಭೂತ ಪ್ರಶ್ನೆ. ಬುದ್ಧ, ಬಸವ, ಅಂಬೇಡ್ಕರ್ ಹೆಸರು ಹಿಡ್ಕೊಂಡು ಅಡ್ಡಾಡೋದು ಜನ ಸಾಕಟ್ಟಿದ್ದಾರೆ. ಆದರೆ ಅದೆಲ್ಲಕ್ಕಿಂತ ಮುಖ್ಯ ಬೇಕಾಗಿದ್ದು ಜನಸಾಮಾನ್ಯ ದಲಿತರನ್ನೆಲ್ಲ ಎಬ್ಬಿಸುವಂಥದ್ದು. ಅವ್ರಿಗೆ ನೀವು ಸ್ವಂತ ನಿಲ್ಲರಪ್ಪ, ನಿಮ್ಮಲ್ಲಿ ಒಂದು ವ್ಯಕ್ತಿತ್ವ ಬೆಳೆಸ್ಕೊಳ್ರಪ್ಪ ಅನ್ನುವಂಥದ್ದು. ಯಾಕಂದರೆ ಪಾಪ ಕೆಲವು ಜನರ ಕೈಯಲ್ಲಿ ಒಂದು ದುಡ್ಡು ಸಿಕ್ಕದು. ದಲಿತರು ಇಲ್ಲಂತಲ್ಲ, ದಲಿತರಲ್ಲೇ ಹಿಂದುಳಿದವರಲ್ಲೇ ಒಂದು ದುಡ್ಡು ಆಗ್ಯದ. ಆದರೆ ಅವರು ತಾವು ಬೆಳೆದಕ್ಕೆ, ನಮ್ಮ ಕುಟುಂಬ ಬೆಳೆದಕ್ಕೆ ಉಪಯೋಗ ಮಾಡ್ತಾರೆ ವಿನಃ ಇಡೀ ಒಟ್ಟು ಸಮುದಾಯವನ್ನು ಮೇಲೆ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಇವೇನು ಚಳವಳಿಯಿಂದ ಮಾಡೋದು, ಗುಂಪು ಕಟ್ಕೊಳ್ಳೋದು ಮಾಡೋದು ಏನಪ್ಪ ಅಂದರೆ ಆಫೀಸ್ ಅಡ್ಡಾಡೋದು, ಹಪ್ತ ವಸೂಲಿ ಮಾಡೋದು ಮಾಡಿಕೊಂಡು ಅವತ್ತಿನ ತಮ್ಮ ಹೊಟ್ಟೆ ಉಪಯೋಗ ಮಾಡ್ಕೊಂಡು ಹೋಗುವಂಥ ಒಂದು ಬಹಳಷ್ಟು ಜನ ಇಲ್ಲಿದ್ದಾರೆ ಅನ್ನುವಂಥ ಮಾತನ್ನು ಸಹಿತ ಇಲ್ಲೇ ನಮ್ಮ ಏನಪ್ಪ ಅಂದರೆ ಕೋಟಿಗಾನಹಳ್ಳಿ ರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವ್ರು ಹೇಳೋದ್ರಲ್ಲಿ ಭಾಳ ಮಹತ್ವದ. 70ರ ದಶಕದಲ್ಲಿ ನಮ್ಮಲ್ಲಿ ಒಗ್ಗಟ್ಟಿತ್ತು, ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಇತ್ತು ಅಂತ ಇದ್ದೀವಿ. ನಾಯಕರು ಇದ್ದರು, ಕಾರ್ಯಕರ್ತರು ಇದ್ದರು. ಆದರೆ ಇವತ್ತೇನಾಗಿದೆ ಅಂದರೆ ಕಾರ್ಯಕರ್ತರು ನಾಯಕರಾಗಿಬಿಟ್ಟಿದ್ದಾರೆ. ಅದೇ ಕಾಲಕ್ಕೆ ಈ ಪೊಲಿಟಿಕಲ್ ಪಾರ್ಟಿಗಳಿದ್ದಾವಲ್ಲ, ರಾಜಕೀಯ ಪಕ್ಷಗಳಿಗೆ ಗುಲಾಮರಾಗಿದ್ದಾರೆ. ಅಕ್ಷರಶಃ ಸತ್ಯದು. ಎಲ್ಲರೂ ಕೇವಲ ದಲಿತ ಇವರಲ್ಲ, ಕಾರ್ಯಕರ್ತರಲ್ಲ, ರೈತ ಕಾರ್ಯಕರ್ತರು ಭಾಳ ಜನ ಇದ್ದಾರೆ. ಹೀಗಾಗಿ ಈ ಒಂದು ರಾಜಕೀಯ ಪಕ್ಷಗಳು ಯಾರನ್ನೂ ದಾದ ಮಾಡ್ತಾಯಿಲ್ಲ. ರೈತರ ಸ್ಟ್ರೈಕ್ ಮಾಡ್ತೀರಿ, 2 ವರ್ಷ ಮಾಡ್ತೀರಿ, 1 ವರ್ಷ 2 ವರ್ಷ ಮಾಡಿರಿ, ನಿಮ್ಮನ್ನು ದಾದ ಮಾಡುವಿಲ್ಲ. ದಲಿತರು ಹೋರಾಟ ಮಾಡ್ತೀರಿ, ಮಾಡಿರಿ. ಮುಂದೇನಪ್ಪ ನೀವು ಆದಿವಾಸಿಗಳು ನೀವು ಮಾಡಿರಿ,
ನಾವು ಗುಡ್ಡ ಹಾಸನ ಮಾಡೋರೋಣ ಕುಲ್ಲ ಮಾಡೋರೋಣ ನೀವು ಮಾಡೋದು ಮಾಡಿ ಸ್ಟ್ರೈಕ್ ಮಾಡ್ತಾ ಇರ್ರಿ ಅಂತ. ಒಳಗೆ ಇದ್ದೇ ಇರ್ತದೆ, ಮಿಲಿಟ್ರಿ ಬಳಸೋದು, ಪೊಲೀಸ್ ಬಳಸೋದು ಎಲ್ಲ ಅವ್ರಿಗೆ ಶಕ್ತಿ ಇರ್ತದೆ, ಬಳಸ್ಕೊಂಡು ಮಠ ಅಷ್ಟು ಮಾಡಿಬಿಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇದು ಏನಪ್ಪ ಅಂತಂದ್ರೆ ಇವತ್ತು ನೀವು ಬರೀ ಜೈ ಭೀಮ್ ಅಂದ್ರೆ ಅಲ್ಲ. ಜೈ ಭೀಮ್ ಅಂತ ಹೇಳಿ ನೀವು ಕೂಗಿ ಹೋಗೋದ್ರಿಂದ ಏನೂ ಆಗೋದಿಲ್ಲ. ಇಲ್ಲಿ ಒಗ್ಗಟ್ಟಾಗಬೇಕು, ನಾವು ಏನು ಮಾಡಬೇಕು ಅನ್ನೋದು ದಿಶೆಯಲ್ಲಿ ನಮ್ಮನ್ನು ನಾವು ಆರಿಸಿ ತರಬೇಕಿಲ್ಲ. ಭಾಳ ಮತದಾರ ಅನ್ನುವಂಥ ವ್ಯಕ್ತಿ ಈ ರೈತ, ಈ ದಲಿತ, ಈ ಹಿಂದುಳಿದ, ಈ ಆದಿವಾಸಿ ಎಲ್ಲ ನಾಯಕರು, ಎಲ್ಲ ಜನ ಕಾರ್ಯಕರ್ತರು ತಮ್ಮಲ್ಲಿರುವ ಒಳ್ಳೆಯವರನ್ನು ಆಯ್ಕೆ ಮಾಡುವಂಥದ್ದು, ಮತಾಂತರಕ್ಕೆ ಹಾಕಬೇಕು ಅನ್ನುವಂಥದ್ದು ಬುದ್ಧಿ ಯಾವಾಗ ಬರ್ತದೆ ಅನ್ನೋದು, ಜ್ಞಾನ ಯಾವಾಗ ಸಿಗ್ತದೆ ಅನ್ನೋದು ಗೊತ್ತಿಲ್ಲ. ಅದು ಆಗಬೇಕಾಗಿದೆ ಅನ್ನೋದು ಅವರ ಸ್ವಚ್ಛ ಮಾತು. ಇನ್ನೊಂದು ಮಾತು ಹೇಳ್ತಾರೆ ಕೊಡ್ಗನಹಳ್ಳಿ ರಾಮಯ್ಯನವರು, ದಲಿತ ಚಳವಳಿಯ ನಾಯಕರು ಬರೆದಿರುವ 10 ಆತ್ಮಚರಿತ್ರೆಗಳು ಕೇವಲ ವ್ಯಕ್ತಿಗತ ನೋಟವಾಗಿದೆ ಅಷ್ಟೇ. ಇಲ್ಲಿವರು ಸಾಕಷ್ಟು ಜನ ದಲಿತ ನಾಯಕರು ಬರ್ತಾರೆ, ಇಲ್ಲಂತಲ್ಲ. ಆದರೆ ಅವರು ವೈಯಕ್ತಿಕ ಬದುಕನ್ನು ಹೇಳ್ಕೊಂಡು ಹೋಗಿಬಿಡ್ತಾರೆ. ನಾ ಅಷ್ಟು ತ್ರಾಸು ತೊಗೊಂಡೆ, ನಾ ಇಷ್ಟು ತ್ರಾಸು ತೊಗೊಂಡೆ, ನಾನು ಹೀಗೆ ಮಾಡಿದ್ರು ಹಾಗೆ ಹೇಳಿದರು. ಅದಕ್ಕೆ ಪರಿಹಾರ ಏನು, ತಾವೇನು ಮಾಡಬೇಕು ಹೇಳಿ ತಾವು ಲೀಡರ್ ಆಗಿ ಪ್ರಯತ್ನ ಪಡ್ತಾರೆ ವಿನಃ ಅದನ್ನು ಒಂದು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಎಲ್ಲರಲ್ಲೂ ಒಂದು ಆತ್ಮವಿಶ್ವಾಸನ ಮೂಡಿಸಿ ನೀವು ಸಾರಾಯಿಗೋ ದುಡ್ಡಕ್ಕೋ ನಿಮ್ಮ ಮತಗಳನ್ನ ಮಾರಿಕೊಡೋದು ಅಂತೇಳಿ ಬೆನ್ನತ್ತೆ ಅವ್ರ ಬದುಕಿನ ಸತ್ಯ ಗೊತ್ತಾಗಬೇಕಾದ್ರೆ ನಾವು ಅಧಿಕಾರಕ್ಕೆ ಬರಬೇಕಪ್ಪ, ನಾವು ಅಧಿಕಾರಕ್ಕೆ ಬಂದರೆ ನಾವು ಉದ್ಧಾರ ಆಗಬಹುದು ಅನ್ನುವಂಥ ಒಂದು ಮೇಲು ವಿಷಯವನ್ನು ಇವ್ರು ತಿಳಿಸ್ತಾ ಇಲ್ಲ ಅನ್ನುವಂಥ ಮಾತನ್ನು ಅತ್ಯಂತ ನೊಂದು ನಮ್ಮ ರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ನೀವು ಕನ್ವಿನ್ಸ್ ಮಾಡಬೇಕು, ತಯಾರು ಮಾಡಬೇಕು, ಅವರನ್ನೆಲ್ಲ ಒಗ್ಗಟ್ಟು ತರಬೇಕು. ಮತದಾರರಿಗೆ ಎಚ್ಚರಿಕೆ ಕೊಟ್ಟ ಇಲ್ಲಿಯ ಸಾರಾಯಿ ಮಾಫಿಯಾ ಆಗಿರ್ಬೋದು, ಇಲ್ಲೇ ಭೂ ಮಾಫಿಯಾ ಆಗಿರ್ಬೋದು, ಭೂಗಳ್ಳರಾಗಿರ್ಬೋದು, ಮತ್ತೊಂದು ಗಳ್ಳರಾಗಿರ್ಬೋದು, ಅಧಿಕಾರಿ ಇದ್ದುಕೊಂಡು ದುಡ್ಡು ಸಂಗ್ರಹ ಮಾಡ್ಕೊಳ್ಳೋಂಥವ್ರು ಇರ್ಬೋದು, ಯಾರೂ ಇಲ್ಲ ಅವರು. ಅವ್ರ ವಿರುದ್ಧ ನಾವು ನಿಲ್ಲಬೇಕಾಗಿದೆ. ನಮಗಿರುವ ಒಂದು ಅಸ್ತ್ರ ಈ ವ್ಯವಸ್ಥೆಯನ್ನು ಬದಲು ಮಾಡೋದು ಮತದಾನದಲ್ಲಿದೆ. ಆ ಮತದಾನದಲ್ಲಿ ಬರ್ಬೇಕಾದ್ರೆ ನಾವೆಲ್ಲ ಇವತ್ತು ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಅದೇ ಕಾಲಕ್ಕೆ ರೈತರಾಗಿರ್ಬೋದು, ಕೂಲಿಗಳಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ನಾವೆಲ್ಲ ನಮ್ಮಲ್ಲಿ ಇವುಗಳನ್ನ ಬಿಟ್ಟು ದುಡ್ಡಿಗೆ ನಾವು ಮಾರ್ಕೊಳ್ಳಾರ್ದ ನಾವು ಸ್ವಂತ ನಮ್ಗೆ ಒಳ್ಳೆಯವ್ರನ್ನ ಆಯ್ಕೆ ಮಾಡುವಂಥದ್ದು ಯಾವಾಗ ಬರ್ತದದು, ಆ ಚಿಂತನೆ ಇವ್ರದ್ದಾಗ್ಯದ. ಈ ದಿಶೆಯಲ್ಲಿ ಇವತ್ತು ರೈತ ಸಂಘದಲ್ಲಿ ಕೆಲವೊಂದೆಲ್ಲ ಬರ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇಲ್ಲೂ ನಿಮಗೆ ಇನ್ನೊಂದು ಮಾತು ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಇಲ್ಲಿ ಇನ್ನೂ ಮಾತು ಒಂದು ಮುಂದುವರೆದು ಹೇಳ್ತಾರೆ ಅವರು, ನಮ್ಮ ಕೊಡಗನಹಳ್ಳಿ ರಾಮಯ್ಯನವರು, ನಿಜವಾದ ಹೋರಾಟದ ಕಥನ ಇನ್ನೂ ಬರಬೇಕಾಗಿದೆ. ನಿಜವಾದ ಹೋರಾಟ ಮಾಡಿ ಆಗಿ ಇಲ್ಲಿವರೆಗೆ ಬರೀ ಅವರು ಕಥೆ ಹೇಳಿದ್ದಾರೆ. ಕಥೆ ಹೇಳೋದು, ಮತ್ತೇನು ಮಾಡೋದು, ಅದೊಂದು ಮೂಮೆಂಟ್ ಮಾಡಿ ತಮ್ಮ ಒಂದು ಸಿಂಪತ್ತಿನ ಗೆಟ್ ಮಾಡೋದು, ಮುಗಿದು ಹೋಗಿಬಿಡ್ತಾ ಇಲ್ಲಿಗೆ. ಅಂದ್ರೆ ಇದು ಸ್ಥಾಪಿತ ರಾಜಕೀಯಕ್ಕೆ ಗುಲಾಮರಾಗಿ ಹೋಗಿಬಿಡುವಂಥದ್ದು. ಅವ್ರು ಏನೋ ಒಂದಿಷ್ಟು ಕೊಟ್ಟರು, ಲಾಭ ಮಾಡಿದ್ರು, ಮನೆ ಕೊಟ್ಟರು, ಮತ್ತೇನು ಕೊಟ್ಟರು ಅಂದ್ರೆ ಆತ್ಮ ನಾವು ಧನ್ಯ ಅದು ಅನ್ನುವಂಥ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡಿದ್ದರಿಂದಾಗೆ ನಮ್ಮ ಮೂಮೆಂಟ್ಗಳೆಲ್ಲ ಹಾಳಾಗಿದ್ದಾವಂತ. ಇದನ್ನೆಲ್ಲರೂ ವಿಚಾರ ಮಾಡುವಂಥ ವಿಷಯ. ಅದಕ್ಕಾಗಿ ಇವತ್ತು ನಾವು ಎಲ್ಲರೂ ಹೇಳುವಂಥದ್ದು, ಇದು ಒಳ್ಳೆಯ ಪಕ್ವ ಸಮಯ. ಇದು ಮತದಾರನ ಎಚ್ಚರಗೊಳಿಸುವಂಥ ಕೆಲಸವನ್ನು ದಲಿತರು ಮಾಡಬೇಕಾಗ್ಯದ, ಅದಕ್ಕೆ ರೈತರು ಮಾಡಬೇಕಾಗ್ಯದ, ರೈತ ನಾಯಕರು ಮಾಡಬೇಕಾಗ್ಯದ, ದಲಿತ ನಾಯಕರು ಮಾಡಬೇಕಾಗ್ಯದ. ಎಚ್ಚರಿಸುವಂಥದ್ದು ಮತದಾರ ನೀವು ಇಂಥವ್ರಿಗೆ ಆಗಿರ್ಬೋದು ಮಾಡಲಪ್ಪ ಅಂತ ಹೇಳ್ಬೇಕಾಗ್ಯದ. ಮುಖ್ಯವಾಗಿ ಇದು ವ್ಯವಸ್ಥೆ ಬದಲಾಗಬೇಕಾಗಿತ್ತಂದ್ರೆ ನಿಮ್ಮ ಕೈಯಲ್ಲದ. ಯಾರು ದೇವ್ರು ಬಂದು ನಿಮ್ಮ ಪರಿವರ್ತನೆ ಮಾಡೋದಿಲ್ಲ, ಇನ್ನೊಬ್ಬ ಬಂದು ಮತ್ತೊಬ್ಬ ಕೊಡೋದಿಲ್ಲ, ಜಾದು ಮಾಡಿ ಇನ್ನೂ ಬರುವುದಿಲ್ಲ ಅನ್ನೋದು ಸತ್ಯ ತಿಳ್ಕೊಂಡು ನೀವು ಹೆಜ್ಜೆ ಇಡಬೇಕು ಅನ್ನೋಂಥ ಮಾತನ್ನು ಕೊಡಗನಹಳ್ಳಿ ರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವ್ರ ಮಾತಲ್ಲಿ ಸತ್ಯದ. ಈ ದಿಶೆಯಲ್ಲೇ ನಮ್ಮ ರೈತ ಸಂಘದವರು, ದಲಿತರು, ಹಿಂದುಳಿದವರು ಎಲ್ಲರೂ ಕೂಡುವಂಥ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ರೆಡಿ ಮಾಡಿಕೊಂಡು ಈ ವ್ಯವಸ್ಥೆಯನ್ನು ಬದಲಾಯಿಸೋಕ್ಕೆ ಸಾಧ್ಯದನ ಅನ್ನೋದು ಇವತ್ತು ಮುಖ್ಯ ಪ್ರಶ್ನೆ. ಇವತ್ತು ನಾನು ನಿಮಗಾಗಿ ಮಾತನ್ನು ಅದರಲ್ಲೂ ಮುಖ್ಯವಾಗಿ ಕೊಡಗನಹಳ್ಳಿ ರಾಮಯ್ಯನವರ ಮಾತುಗಳನ್ನ ತೆಗೆದುಕೊಂಡು ಯಾಕೆ ಮಾತಾಡಿದ್ರೆ, ಅವರು ಪ್ರಾಮಾಣಿಕವಾಗಿ ದಲಿತ ನಾಯಕರು. ಅವರು ಅಷ್ಟೇ ಅಲ್ಲ, ದಲಿತರ ಬಗ್ಗೆ ಕಳ್ಕಳಿದ್ದಂಥವ್ರು, ಬಿದ್ದ ಜನರ ಬಗ್ಗೆ ಕಳ್ಕಳಿದ್ದಂಥವ್ರು, ಜಾತಿವಾದಿಗಳೂ ಅಲ್ಲ. ಜೊತೆಗೆ ಏನಪ್ಪ ಅಂತಂದ್ರೆ ತುಳಿಯಲ್ಪಟ್ಟ ಸಮಾಜದ ಧ್ವನಿ ಇರುವಂಥವ್ರು. ಅವ್ರ ಜೊತೆ ಇನ್ನೂ ಅನೇಕರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ದೇವನೂರು ಮಾದೇವನಂಥವ್ರು ಇರ್ಬೋದು, ಇನ್ನುಳಿದವ್ರು ಇರ್ಬೋದು. ಅವ್ರನ್ನ ಹುಡುಗಿ ತೆಗೆದ ಈ ಮೂಮೆಂಟನ್ನು ಮುಂದುವರಿಸಬೇಕು, ಜನರಿಗೆ ಮತ್ತೆ ತಿಳಿಸಿ ಹೇಳಬೇಕು. ಯೋಗ್ಯರಿಗೆ ಮತ ಹಾಕಿರಿ ಅನ್ನೋಂಥ ಒಂದು ಚಳವಳಿ ಆಗಬೇಕಾಗ್ಯದ. ಆ ಚಳವಳಿ ರೈತರಿಂದ, ರೈತ ಮುಖಂಡರಿಂದ, ದಲಿತ ಮತ್ತು ದಲಿತ ಮುಖಂಡರಿಂದ, ಅದೇ ಕಾಲಕ್ಕೆ ಹಿಂದುಳಿದ ಮುಖಂಡರಿಂದ, ಅದೇ ಕಾಲಕ್ಕೆ ಮೈನಾರಿಟಿ ಮುಖಂಡರುಗಳಿಂದ ಆಗಬೇಕಾಗಿದೆ. ಅವರು ಜಾಗೃತಿ ಮೂಡಿಸ್ಬೇಕಾಗೈತೆ. ಇವರೆಲ್ಲರೂ ಕೂಡಿ ನೀವು 85-90% ಆಗ್ತೀರಿ. ಯಾವ್ದು ನಿಲ್ತದೆ ನಿಮ್ಮ ಮುಂದೆ? ಇಲ್ಲಿವರೆಗೆ ಎಷ್ಟು ಪರ್ಸೆಂಟ್ ತೊಗೊಂಡಿದ್ದಾರೆ? ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಲಿ, BJP ಸರ್ಕಾರ ಮಾಡಲಿ, ಮ್ಯಾಕ್ಸಿಮಮ್ 40, 45, 46, 48, 50 ಆಗಿದೆ. ಎಲ್ಲೋ ಅಕಲ್ಪ. ಅಂದ್ರೆ 40-50 ನಿಮ್ದು ಮೆಜಾರಿಟಿ ಆಯ್ತಂದ್ರೆ ನೀವು ಅಧಿಕಾರ ಮಾಡಿದ್ರಿ. ಇಲ್ಲಿ 85% ನೀವು ಇದ್ದೀರಲ್ರಿ, ನೀವೆಲ್ಲರೂ ಕೂಡಿರಪ್ಪ ಅಂತಂದ್ರೆ ಬದಲಾಗಿ ಆಗ್ತದೆ. ನಿಮ್ಗೆ ಬೇಕಾದ ಸರ್ಕಾರ ರಚನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅದ. ಆಗ ನೀವು ಪೊಲೀಸರು ಬಂದು ಕಾಡೋದಿಲ್ಲ, ಮಿಲಿಟ್ರಿ ಬಂದು ಕಾಡೋದಿಲ್ಲ, ನೀವು ಬೇಕಾದಂಥ ವ್ಯವಸ್ಥೆ ನೀವು ಮಾಡ್ಕೊಳ್ಳೋಕ್ಕೆ ಸಾಧ್ಯದ ಅನ್ನೋದು ಈ ಮೂಲಕ ರಾಮಯ್ಯನವರ ಮಾತಿನ ಮೂಲಕ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದೇ ಕಾಲಕ್ಕೆ ನಮ್ಮ ಶಶಿಕಾಂತ್ ಗುರುಜಂತವರು
ಇನ್ನೂ ಅವರ ಜೊತೆಗೆ ಇನ್ನೂ ಅನೇಕ ರೈತ ನಾಯಕರು ಇದ್ದರು. ಅವರೆಲ್ಲರೂ ಕೂಡಿಕೊಂಡು ದಲಿತ ನಾಯಕರನ್ನು ಕೂಡಿಸ್ಕೊಂಡು ಎಲ್ಲರೂ ಕಾರ್ಯಕರ್ತರಂತ ಹೋದ್ರೆ ಯೋಗ್ಯರನ್ನ ಆಯ್ಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಮಾರ್ಕೆಟು ಸಿಗ್ತದೆ, ರೈತರಿಗೆ ನೀರು ಸಿಗ್ತದೆ, ದಲಿತರಿಗೆ ಸಮಾನವಾಗಿ ಬದುಕುವಂಥ ಬದುಕು ಸಿಗ್ತದೆ. ಅದ್ರ ಜೊತೆಗೆ ಇವರೆಲ್ಲ ಕೂಡಿದಾಗ ಒಂದು ಒಳ್ಳೆಯ ಸಮಾಜ ತಯಾರಾಗ್ತದೆ. ಗಾಂಧಿ ಬಯಸಿದ್ದಂಥ ಸಮಾಜ ಇದೆ. ಇದನ್ನು ತರೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕು. ಆಗ್ತದನ ಇದಕ್ಕೆ ರಾಮಯ್ಯನವ್ರು ಕೇಳ್ತಾ ಇದ್ದಾರೆ, ಶಶಿಕಾಂತ್ ಗುರೂಜಿ ಅಂತವ್ರು ಕೇಳ್ತಾ ಇದ್ದಾರೆ. ಉತ್ತರ ಕೊಡಬೇಕಾಗಿದ್ದು ಇಲ್ಲಿ ರೈತರು, ದಲಿತರು, ಹಿಂದುಳಿದವರು, ಮೈನಾರಿಟೀಸು, ಅದೇ ಕಾಲಕ್ಕೆ ಈ ಒಂದು ಆದಿವಾಸಿಗಳು ಏನಂತೀರಿ ಇದಕ್ಕೆ? ನಮ್ಮ ಮಾತಾಡಿ ತಪ್ಪು ಅನಿಸ್ತದೆ ನಿಮಗೆ? ತಪ್ಪಂದ್ರೆ ಸರಿ ಅಲ್ರಿ, ಏನ್ರಿ ಮಾತಾಡ್ತಾ ಇರ್ರಿ, ನಿಮ್ಮ ಕಾಮೆಂಟ್ ಹಾಕ್ತಾ ಇರ್ರಿ. ಯಾಕಂದ್ರೆ ವ್ಯವಸ್ಥೆ ಬದಲು ಮಾಡೋದು ನಿಮ್ಮ ಕೈಯಲ್ಲದ, ಮತ್ತೊಬ್ಬರ ಕೈಯಲ್ಲಿಲ್ಲ ಅಂತ ಹೇಳ್ತಾ H16 ನೀವು ದೇಶದ ಸತ್ಯ ಕೈಗಳಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.